ಬಾಲುಷಾನ ಸಿದ್ಧಪಡಿಸ್ತಾರೆ ಎನ್ನುವಂತಹ ಸಂಪೂರ್ಣ ರೆಸಿಪಿಯನ್ನು ನೋಡೋಣ. ಸೊ ಮೈದಾ ಹಿಟ್ಟು, ನಂದಿನಿ ಮೊಸರನ್ನೇ ಬಳಸ್ತಾ ಇದ್ದೀರಾ? ಹೌದು ಸರ್. ಈ ಥರ ರವೆ ಈ ಥರ ತೆಕ್ಕಿ ಈ ಥರ ಮೆಲ್ಟ್ ಮಾಡಿ ಎಲ್ಲ ಉಳ್ಳೆಗಳನ್ನು ರೆಡಿ ಮಾಡ್ಕೊಂಡಿದ್ದೀರಾ? ಇಷ್ಟೇ ಕಾವಿರ್ಬೇಕು ಸರ್. ಇದಕ್ಕೆ ಸ್ವಲ್ಪ ಮೇಲಕ್ಕೆ ಬರೋದು ನಮಗೆ ಕಂಡು ಬರ್ತಾ ಇದೆ. ಬಾಲುಷಾಗಳನ್ನು ತಿರುಗಿಸಿ ಹಾಕೊಂಡ್ರಿ. ಪಾಕವನ್ನು ಹೀರ್ಕೊಳ್ಳೋವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು. ತುಂಬ ಶೈನಿಯಾಗಿ ತುಂಬಾ ಆಕರ್ಷಕವಾಗಿ ಕಂಡು ಬರ್ತಾ ಇದೆ. ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯಪೂರ್ವಕ ನಮಸ್ಕಾರಗಳು. ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿವತ್ತು ನಮ್ಮ ಬೆಣ್ಣೆನಗರಿ ದಾವಣಗೆರೆಗೆ ಬಂದಿದ್ದೀನಿ. ಇಲ್ಲಿರುವಂತಹ ವಿದ್ಯಾನಗರದ ಸೆಕೆಂಡ್ ಬಸ್ ಸ್ಟಾಪ್ ಅಥವಾ ವಿದ್ಯಾನಗರದ 5ನೇ ಅಡ್ಡ ರಸ್ತೆಯಲ್ಲಿರುವಂತಹ ಸುನೀಲ್ ಖಾರ ಮಂಡಕ್ಕಿ ಅಂಗಡಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಹಾಗೆಯೇ ಇಲ್ಲಿ ಅತ್ಯದ್ಭುತವಾಗಿ ಬಾಲುಷಾ ಮಾಡಲಾಗುತ್ತೆ. ಬನ್ನಿ, ಈ ಒಂದು ಸಂಚಿಕೆಯಲ್ಲಿ ಇಲ್ಲಿ ಅಂತಂದರೆ ಸುನೀಲ್ ಖಾರ ಮಂಡಕ್ಕಿ ಅಂಗಡಿಯಲ್ಲಿ ಯಾವ ರೀತಿ ಬಾಲುಷಾನ ಸಿದ್ಧಪಡಿಸ್ತಾರೆ ಎನ್ನುವಂತಹ ಸಂಪೂರ್ಣ ರೆಸಿಪಿಯನ್ನು ನೋಡೋಣ. ವೀಕ್ಷಕರೇ, ನಮ್ಮ ಜೊತೆ ಈಗ ಸುನೀಲ್ ಹೋಟೆಲ್ನ ಬಾಣಸಿಗರಾದಂತಹ ಗಣೇಶ್ವರ ಇದ್ದಾರೆ. ಗಣೇಶ್ವರ ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ಬಾಲುಷಾ ರೆಸಿಪಿನ ತೋರಿಸ್ಕೊಡ್ತೀರಾ ನಮಗೆ? ಹ್ಞೂ ಸರ್. ಓಕೆ, ಇದಕ್ಕೆ ಮೊದಲಿಗೆ ಏನು ಮಾಡ್ಕೋಬೇಕು? ಫಸ್ಟ್ ಪಾನಕ ಮಾಡ್ಕೊತೀನಿ. ಓಕೆ. ಆಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಹಿಟ್ಟು ಕಾಲ್ಸ್ಕೊಂತೀನಿ. ಓಕೆ, ಮೊದಲು ಪಾನಕ ಮಾಡ್ಕೊಳ್ಳೋದಾ? ಮೊದಲು ಪಾನಕ. ಸೊ ಮೊದಲಿಗೆ ಪಾಕಕ್ಕೆ ನೀರು ಹಾಕೊಳ್ತಾ ಇದ್ದೀರಾ? ಹ್ಞೂ ಸರ್, ನೀರು ಹಾಕ್ಕೊತ ಇದ್ದೀನಿ. ಸೊ ಎಷ್ಟು ನೀರು ಹಾಕೊಳ್ತೀರಾ? 3 ಜಗ್ ನೀರು ಹಾಕ್ತೀನಿ. 3 ಜಗ್ಗು ಅಂದರೆ 3 ಲೀಟ್ರು. ಹಾಂ. ಓಕೆ. ಗ್ಯಾಸ್ ಹಚ್ತಿದ್ದೀನಿ ಸರ್. ಎಸ್ ಸರ್. ಮೊದಲು ಹೈ ಫ್ಲೇಮ್ಗೆ ಇಟ್ಕೊಳ್ತೀರಾ ಸರ್? ಹೌದು ಸರ್. ಸೊ ಸಕ್ಕರೆ ಎಷ್ಟು kg ಸಕ್ಕರೆ ಹಾಕೊಳ್ತೀರಾ? ಇದು 1 kg ಇದು. ಓಕೆ. ಇದರಲ್ಲಿ 5 ಹಾಕ್ತೀನಿ ನಾನು. 5 kg ಸಕ್ಕರೆ. 5 kg. 2 3 4 5. ಸೊ 3 ಲೀಟ್ರ್ ನೀರು ಹಾಗೆಯೇ 5 kg ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀರಾ? ಹೌದು ಸರ್. ಏನು ಎಳೆ ಪಾಕ ಬರ್ಬೇಕ್ರಾ ಇದಕ್ಕೆ? ಹೌದು ಸರ್, ಎಳೆ ಪಾಕ ಬರ್ಬೇಕು. ಪೂರ್ತಿ ಕರಗಿದ ಮೇಲೆ ಅದು ಒಂದು 2 ಕುದಿಗೆ ಎಳೆಯ ಪಾಕ ಬರುತ್ತೆ. ಹೌದ್ರಾ? ಅಲ್ಲಿಗೆ ಪಾನಕ ರೆಡಿ ಆಗಿದೆ ಅಂತ. ಸೊ ನೀರಲ್ಲಿ ಸಕ್ಕರೆ ಎಲ್ಲ ಬೆರೆತು ಆಮೇಲೆ ಕುದಿ ಬರ್ಬೇಕ್ರಾ? ಹೌದು, ಕುದಿ ಬರ್ಬೇಕು ಸರ್. ಕುದಿ ಬಂದ್ಮೇಲೆ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಹಣ ಬರ್ತಾ ಇದೆ ಇಲ್ಲ ಅಂತ. ಹಾಂ ಹಾಂ ಹಾಂ. ಆಗಾಗ ಇದನ್ನು ಕೈ ಆಡ್ತಾ ಇರ್ಬೇಕ್ರಾ? ಹೌದು ಸರ್. ತಳ ಹಿಡಿಯುತ್ತೆ ಅಂತ? ಇಲ್ಲ, ತಳ ಹಿಡಿದು ಬಿಡೋದು ಪಾನಕ. ಓಹೋ. ಸೊ ಫ್ಲೇಮ್ ಯಾವಾಗಲೂ ಹೈ ಫ್ಲೇಮೇ ಇರಬೇಕ್ರಾ ಇದು ಪಾಕ ಮಾಡ್ಕೊಳ್ಳೋವಾಗ? ಹೌದು ಸರ್, ಹೈ ಫ್ಲೇಮ್ಲೇ ಇರ್ಬೇಕು. ಕುದಿ ಬರ್ಬೇಕಲ್ವಾ? ಹೌದು. ಹಂಗಾಗಿ ಈಗ ನಿಧಾನಕ್ಕೆ ಕುದಿ ಬರೋದಕ್ಕೆ ಶುರು ಆಗ್ತಾ ಇದೆ. ಹೌದು ಸರ್. ಇವಾಗ ಸ್ವಲ್ಪ ಕಾವು ಕಮ್ಮಿ ಮಾಡ್ತೀನಿ ಸರ್. ಓಕೆ. 2 ಕುದಿ ಕುದಿಸೋಕ್ಕೆ. ಹಾಂ. ಈ ಥರ ನೊರೆಯಾಗಿ ಬರೋದಕ್ಕೆ ಶುರು ಆದಾಗ ಉರಿ ಕಡಿಮೆ ಮಾಡ್ಕೊಂಡ್ರಿ? ಹಾಂ, ಹಣ ನೋಡ್ತೀನಿ. ಓಕೆ. ಫಸ್ಟ್ನೇದು ಸೊ ಈ ಥರ ಎತ್ತಿ ನೋಡ್ಕೊಂಡಾಗ ದಾರದ ಥರ ನಿಲ್ಬೇಕ್ರಾ? ಅದು ಬೇಕು. ಇದು ಫಸ್ಟ್ನೇ ಎಳೆ ಇದು. ಓಕೆ. ಇನ್ನು 2ನೇ ಎಳೆಗೆ ಇದು ಕರೆಕ್ಟಾಗಿ ಬಂದ್ಬಿಡುತ್ತೆ. ಇನ್ನೊಂದು ಕುದಿ ಕುದೀತು ಅಂದರೆ. ಸೊ ಈಗ ಸಿಮ್ಮಲ್ಲೇ ಜೋರಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಯ್ತಣ್ಣ? ಹೌದು ಸರ್. ಸೊ ಈಗ ನೀವು ಉರಿ ಹೆಚ್ಚು ಮಾಡಿಲ್ಲ? ಹೆಚ್ಚು ಮಾಡಿಲ್ಲ. ಈಗ ಮತ್ತೆ ಫ್ಲೇಮ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಹೌದು. ಈಗ ಇನ್ನೊಂದ್ಸರಿ ಜೋರಾಗಿ ಕುದಿಸ್ಬೇಕು. ಕುದಿಸಿ ಹಂಗೆ ಕಮ್ಮಿ ಮಾಡಿ ಆಮೇಲೆ ಪಾನಕ ಹಣ ಬಂದೈತೆ ಇಲ್ಲ ಅಂತ ನೋಡಿ ಕೆಳಗೆ ಇಳಿಸ್ಬಿಡೋದಾ? 2 ಬಾರಿ ಅದು ಜೋರಾಗಿ ಕೊತ ಅಂತ ಕುದಿಬೇಕು ಸರ್. ಒಂದು ಬಾರಿ ಕುದ್ದಿದೆ, ಈಗ ಇನ್ನೊಂದು ಬಾರಿ ಕುದೀತು ಅಂದರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ನನಗೆ. ನಂತರ ಈ ಥರ ಬಂತು ಅಂದರೆ ಆಟೋಮೆಟಿಕ್ ಫುಲ್ ಕಮ್ಮಿ ಮಾಡ್ತೀನಿ. ಓಕೆ. ಈ ಥರ ಉಕ್ಕಿ ಮೇಲೆ ಬರೋ ಥರ ಆದಾಗ ಫುಲ್ ಸಿಮ್ ಮಾಡ್ಕೊಂಬಿಟ್ರೆ ಈಗ? ಹೌದು ಸರ್. ಹೌದು. ಈಗ ಹಣ ನೋಡಿದ್ದೀನಿ. ಎಳೆ ಬರ್ಬೇಕು ಇವಾಗ ಅದು? ಹೌದು ಸರ್. ಹೌದಾ ಸರ್? ಎಳೆ ಬಂದು ನಿಲ್ತಾ ಇದೆಯಾ? ಹಾಂ ಸರ್, ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ. ಹಾಂ. ಹೌದು. ಹೌದ್ರಾ? ಹೌದು. ಹಾಂ. ಸೊ ಇಷ್ಟಾದರೆ ಸಾಕ್ರಾ? ಸಾಕು. ಈಗ ಆಫ್ ಮಾಡ್ಕೊಂಡ್ಬಿಡ್ತೀರಾ? ಇದನ್ನ ಇಳಿಸಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡ್ತೀನಿ ಇವಾಗ. ಈಗ ರೆಡಿಯಾಗಿರುವಂತಹ ಪಾಕನ ಇಳಿಸ್ತಾ ಇದ್ದಾರೆ, ಪಕ್ಕಕ್ಕೆ ಇಟ್ಕೊಂಡ್ತಾ ಇದ್ದಾರೆ ಇದನ್ನ. ಎಸ್ ಸರ್. ಈಗ ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀರಾ? ಹೌದು. ನಾನು ಇಟ್ಟು ಕಾಲ್ಕೊಂಡು ಬರೋಷ್ಟರಲ್ಲಿ ಇದು ಒಂದು 75% ಕಾಲಿರುತ್ತೆ. ಅದಕ್ಕೆ ಇದಕ್ಕೆ ಮ್ಯಾಚ್ ಆಗೋ ಟೈಮಿಗೆ ನಾನು ಹಿಟ್ಟು ರೆಡಿ ಮಾಡ್ಕೊತೀನಿ. ಓಕೆ. ಈಗ ಮುಂದೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀರಾ? ಸೊ ಮೈದಾ ಹಿಟ್ಟು. ಎಷ್ಟು kg ಹಾಕ್ಕೊಳ್ತೀರಾ? ಇದು ಅರ್ಧ kg ಇದೆ ಸರ್ ಇದು. ಓಕೆ. 1 kg ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ. ಸೊ ಈಗ ನಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ 1 kg ಮಾಡಿ ತೋರಿಸ್ತಾ ಇದ್ದಾರೆ. ಹೌದು ಸರ್. ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲೇ ಇಲ್ಲಿ ಮಾಡೋದು, ಆದರೆ ನಮ್ಮ ಪ್ರೇಕ್ಷಕರಿಗೂ ಇದರಿಂದ ಮಾಹಿತಿ ಸಿಗಲಿ ಅನ್ನೋ ಕಾರಣಕ್ಕೆ 1 kg ಹಿಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ. ಮುಂದೆ ದಾಲ್ಡ ಹಾಕ್ಬೇಕು ಸರ್. ಡಾಲ್ಡಾ 1 kg ಹಿಟ್ಟಿಗೆ ಏನಿಲ್ಲ ಅಂದ್ರೆ 350 ಗ್ರಾಮ್ ದಾಲ್ಡ ಹಾಕಬೇಕು. ನೋಡಿ, ಡಾಲ್ಡಾ ಹಾಕಲೇಬೇಕು, ಇಲ್ಲದೇ ಇದ್ದರೆ
ಈ ಒಂದು ರುಚಿ ಬರೋದಿಲ್ಲ. ಹೌದು ಸರ್. ಡಾಲ್ಡಾ ಬದಲು ಬೇಕಿದ್ರೆ ಬೆಣ್ಣೆ ಏನಾದರೂ ಹಾಕ್ಕೊಂಡು ಟ್ರೈ ಮಾಡ್ಕೋಬೋದು ಮಾಡೋರು, ಆದರೆ ಈ ರುಚಿ ಬರಲ್ಲ. ಓಕೆ. ಎಲ್ಲ ರಫ್ ಆಗುತ್ತೆ. ಓಕೆ. ಇಲ್ಲ 1 kg ಹಿಟ್ಟಿಗೆ 300 ಗ್ರಾಮ್ ಡಾಲ್ಡಾ ಬೇಕಾಗುತ್ತಲ್ಲ? ಹೌದು ಸರ್. ಹಾಕಿ ನಾನು ಇದನ್ನು ಕ್ಲೀನಾಗಿ ಓಕೆ ತಿಕ್ತಾ ಇದ್ದೀನಿ. ಓಕೆ. ಸೊ ಈ ಹಂತದಲ್ಲಿ ಈ ಥರ ತಿಕ್ಕಳದೆ ಭಾಳ ಮುಖ್ಯ ಅಲ್ಲಣ್ಣ? ಭಾಳ ಮುಖ್ಯ ಸರ್. ಹಿಟ್ಟಿನ ಕಣಕ್ಕೂ ಡಾಲ್ಡಾ ಹತ್ತಬೇಕು. ಯಾವ ಹಂತದವರೆಗೂ ತಿಕ್ಕಂತೀರಣ? ಅಂದರೆ ಹಿಡಿದು ನೋಡಿದ್ರೆ ಏನೋ ಮುಟ್ಟಿಗೆ ಆಗೋ ಥರ ಏನಾದರೂ ನೋಡ್ಕೊಳ್ತೀರಾ? ಇಲ್ಲ ಸರ್, ಇದು ಎಲ್ಲ ಪದ್ರ ಆಗ್ಬಿಟ್ಟಿರುತ್ತೆ. ಓಕೆ. ಹಾಂ. ಡಾಲ್ಡಾ ಎಲ್ಲ ತಿಕ್ಕಿದ ಮೇಲೆ ಈ ಥರ ರವೆ 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 ಬರ್ಬೇಕು. ಓಹ್, ಈ ಥರ ರವೆ ರವೆ ರವೆ. ಓಕೆ ಸರ್, ಡಾಲ್ಡಾ ಹಾಕಿ ತಿಕ್ಕಿ ರೆಡಿ ಆಯಿತು. ಎಸ್. ಇದಕ್ಕೆ ಕೊಕೊನಟ್ ಪೌಡರ್. ಹಾಂ, ಕೊಬ್ಬರಿ ಪುಡಿ. ಓಕೆ. ಸೊ ರೆಡಿ ಕೊಬ್ಬರಿ ಪುಡಿ ಏನು ಸಿಗುತ್ತೋ ಮಾರ್ಕೆಟಲ್ಲಿ ಅದನ್ನೇ ಬಳಸ್ತಾ ಇದ್ದೀರಾ? ಹೌದು ಸರ್. ಎಷ್ಟು ಹಾಕೊಳ್ತೀರಾ ಕೊಬ್ಬರಿ ಪುಡಿನ? 1 ಹಿಡಿ ಹಾಕ್ತೀನಿ ಸರ್. 1 ಹಿಡಿ ಅಷ್ಟು? 1 kg ಹಿಟ್ಟು 1 ಹಿಡಿ. ಓಕೆ. ಬಾದಾಮ್ ಪುರಿ ಊದಕ್ಕೆ ಸಪೋರ್ಟ್ ಮಾಡೋ ಪದಾರ್ಥ ಅಂದರೆ ಇದು ಒಂದೇ ಈಸ್ಟ್. ಓಕೆ. ಇಷ್ಟನ್ನೇ? ತುಂಬ ಕಡಿಮೆ. ತುಂಬ ಕಡಿಮೆ. 1/4 ಚಮಚೆ. ಇದು ಭಾಳ ಪವರ್ ಇರುತ್ತೆ ಇದಕ್ಕೆ. ಕರೆಕ್ಟ್. 1 kg ಇಷ್ಟೇ ಸರ್. ಓಕೆ. ಏನಪ್ಪ ಇವರು ಈಸ್ಟ್ ಹಾಕ್ತಿದ್ದಾರೆ ಅಂತ ಅನ್ಕೋಬಹುದು, ಡಾಲ್ಡಾ ಬಳಸ್ತಾ ಇದ್ದಾರೆ ಅಂತ. ಆದರೆ ಬಾದುಷಾ ರುಚಿ ಬರಬೇಕು, ಸ್ಮೂತಾಗಿ ಬರಬೇಕು ಅಂತಂದರೆ ಇದನ್ನೆಲ್ಲ ಬಳಸಲೇಬೇಕು. ಚೂರು ಮುಟ್ಟಿಗೆ ಸೋಡಾ ಸರ್. ಸೋಡಾ. ಓಕೆ. ಚುರಿಯಚ್ಚು. ಓಕೆ. ಇಷ್ಟೇ ಸೋಡಾ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿಯನ್ನು ಹಾಕ್ಕೊಂಡ್ರು. ಇದನ್ನು ಮತ್ತೆ ನಾನು ಕಾಲ್ಸ್ಕೊತೀನಿ. ಓಕೆ. ಮುಂದೆ ಈಗ ಅರ್ಧ ಲೀಟ್ರ್ ಮೊಸರು ಹಾಕೊಳ್ತೀರಾ? 1 kg ಹಿಟ್ಟಿಗೆ ಅರ್ಧ ಲೀಟ್ರ್ ಮೊಸರು ಹಾಕ್ತಾ ಇದ್ದೀನಿ. ನೀವಿಲ್ಲಿ ನಂದಿನಿ ಮೊಸರನ್ನೇ ಬಳಸ್ತಾ ಇದ್ದೀರಾ? ಹೌದು ಸರ್. ಮೊಸರು ಹೇಗೆ ಗಟ್ಟಿಯಾಗಿದ್ದಷ್ಟು ಒಳ್ಳೆಯದಾ? ಹೌದು ಸರ್. ಸರ್ ಕಲಿಸ್ತೀನಿ ನೋಡಿ. ಓಕೆ. ಗಟ್ಟಿ ಮೊಸರನ್ನು ಹಾಕ್ಕೊಂಡು ಈಗ ಕಲಿಸ್ಕೊಳ್ತಾ ಇದ್ದಾರೆ. ಹೌದು ಸರ್. ಇದು ಕಾಲ್ಸಿದ್ದಾದ್ಮೇಲೆ ಓಕೆ ಒಂದು ಸಣ್ಣ ಲೋಟದಲ್ಲಿ ಹಾಫ್ ಲೋಟದಷ್ಟು ನೀರು ಓಕೆ ಇದಕ್ಕೆ ನಾನು ಮುಟ್ಟಿಸ್ತೀನಿ. ಪದರ ಚೆನ್ನಾಗಿ ಬರಬೇಕು ಬಾದುಷಾ ಅಂತಂದರೆ. ಹೌದು ಸರ್. ಈ ಥರ ಈ ಎಲ್ಲ ಅಂಶಗಳನ್ನು ನಾವು ಈ ಎಲ್ಲ ಸೂಕ್ಷ್ಮಗಳನ್ನು ಪಾಲಿಸಬೇಕು. ಹೌದು ಸರ್. ಇದಕ್ಕೆ ಸ್ವಲ್ಪ ನೀರು ಹೊಡ್ಕೊಳ್ತೀನಿ ನಾನು. ಓಕೆ. ನೀರು ತುಂಬ ಕಡಿಮೆ ಅಲ್ವಾ? ಹೌದು ಸರ್. ಸುಮ್ಮನೆ ಚಿಮ್ಕಿಸ್ಕೋಬೇಕಷ್ಟೇ. ಅಷ್ಟೇ. ಒಂದು ಅರ್ಧ ಲೋಟದಷ್ಟು ಅಂತ ಹೇಳ್ಬೋದ್ರಾ ನೀರು? ಸರ್ ಅಷ್ಟೇ ಅರ್ಧ ಲೋಟದಷ್ಟೇ. ಸುಮ್ಮನೆ ಮೇಲೆ ಚಿಮ್ಕಿಸ್ಕೊಂಡ್ರು ಅಷ್ಟೇ? ಚಿಮ್ಕಿಸ್ಕೊಂಡು ಮತ್ತೆ ಕಲಿಸೋದಕ್ಕೆ ಶುರು ಮಾಡಿದ್ರು ಈಗ. ಹೌದು ಸರ್. ಸೊ ಕೊನೆ ಹಂತದಲ್ಲಿ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಯಾಕೆ ಈ ಥರ ಮಾಡ್ತಾರೆ ಅಂದರೆ ಬಹುಶಃ ಅವ್ರು ಹಾಕಿರುವಂಥ ಅಷ್ಟು ಸಾಮಗ್ರಿಗಳು ಹಿಟ್ಟಿನ ಜೊತೆ ಚೆನ್ನಾಗಿ ಬೆರೀಲಿ ಅನ್ನೋ ಕಾರಣಕ್ಕೆ. ಮೊಸರು ಇರಬಹುದು, ಈಸ್ಟ್ ಇರಬಹುದು, ಸೋಡಾ ಇರಬಹುದು, ಕೊಕೊನಟ್ ಪೌಡರ್ ಇರಬಹುದು, ಇದೆಲ್ಲವೂ ಮೈದಾ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಬೆರೆತಾಗ ಮಾತ್ರ ಚೆನ್ನಾಗಿ ಪದರಾಗಿ ಬಾದುಷಾ ಒಳ್ಳೆ ರುಚಿ ಬರುತ್ತೆ. ಸ್ವಲ್ಪ ನಾದ್ಕೊಳ್ಳೋ ಥರ ಮಾಡ್ತಾ ಇದ್ದಾರೆ. ನಾದ್ಕೋಬೇಕು ಅಣ್ಣವ್ರೆ ಅಥವಾ ಇಲ್ಲ ಸರ್? ಏನು ಅವಶ್ಯಕತೆ ಇಲ್ಲ ಇದು. ಓಕೆ. ಇಷ್ಟೇ. ರೆಡಿ ಆಯ್ತಾ ಈಗ? ಹಿಟ್ಟು ರೆಡಿ. ಈ ಹಂತದಲ್ಲಿ ನಾನು ಇಷ್ಟಿಷ್ಟೇ ಹಿಟ್ಟನ್ನು ತಗೊಂಡು ಓಕೆ ಇದನ್ನು ಈ ಥರ ತಿಕ್ಕಿ ಈ ಥರ ಮೆಲ್ಟ್ ಮಾಡಿ ಬಿಡ್ತೀನಿ ಸರ್. ಓಕೆ. ಮಧ್ಯದಲ್ಲಿ ತೆಗ್ ಥರ ಮಾಡಿ ಸ್ವಲ್ಪ ಸಾಫ್ಟಾಗಿ ನಾದ್ಕೊಂಡು ಮಧ್ಯದಲ್ಲಿ ಡೊಂಕಾಗೋ ಥರ ಶೇಪ್ ಮಾಡಿ ಅವರು ಮುಷ್ಟಿಯಿಂದನೇ ಅಂಗೈಯಿಂದನೇ ಅಮುಕ್ತಾ ಇದ್ದಾರೆ ಅಷ್ಟೇ. ಮಧ್ಯ ಸುಮ್ಮನೆ ಅದಕ್ಕೊಂದು ಶೇಪ್ ಸಿಗಲಿ ಅಂತ. ಒಂಥರ ಇವು ಚಪಾತಿ ಉಳ್ಳೆಗಳ ಥರನೇ, ಆದರೆ ಮಧ್ಯದಲ್ಲಿ ಡೊಂಕಿರುತ್ತೆ. ಸೊ ಇದೇ ಥರ ಈಗ ಎಲ್ಲ ಉಳ್ಳೆಗಳನ್ನು ರೆಡಿ ಮಾಡ್ಕೊಂಡಿದ್ದೀರಾ. ಪಾನಕ ಚೆನ್ನಾಗಿ ಹೀರ್ಕೊಳ್ಳಿ ಅನ್ನೋ ಕಾರಣಕ್ಕೆ ಆ ಥರ ಮಧ್ಯ ಡೊಂಕ್ ಮಾಡ್ಕೊಂಡಿರೋವಂಥದ್ದು. ಹೌದು ಸರ್. ಪಾಕ ಸ್ವಲ್ಪ ಬಿಸಿಯಾಗೇ ಇರಬೇಕಲ್ಲ? ಲೈಟಾಗಿ ಬಿಸಿಯಾಗೇ ಇರಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಜಲ್ದಿ ಪಾನಕ ಕುಡಿಯೋಕೆ ಇದು ಕೊಡುತ್ತೆ ಸರ್. ಪೂರ್ತಿ ಆರ್ಬಿಟ್ರೆ ಪಾಕನ ಹೀರ್ಕೊಳ್ಳಲ್ಲ ಬಾದುಷಾ? ಫುಲ್ ಗಟ್ಟಿಯಾಗಿರುತ್ತೆ ಪಾನಕ. ಓಕೆ. ಇಷ್ಟೇ ಕಾವಿರ್ಬೇಕು ಸರ್ ಇದಕ್ಕೆ. ಓಕೆ. ಬಾದುಷಾಗೆ ಈ ಥರ ಲೈಟಾಗಿ ಲೈಟಾಗಿ ಕಾದಿರಬೇಕು. ಪೂರ್ತಿ ಕಾದಿರಬಾರ್ದು. ಓಕೆ. ನಾನು ಉರಿ ಭಾಳ ಕಮ್ಮಿ ಮಾಡಿಕೊಂಡೆ. ಓಕೆ. ಎಣ್ಣೆ ಒಂದು 50% 60% ಕಾದಿರ್ಬೇಕು ಅಷ್ಟೇ ಸರ್. ಹಾಕ್ತೀನಿ ನೋಡಿ ಸರ್. ಎಸ್. ಸೊ ಎಣ್ಣೆನ ಇಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಕಾಯಿಸ್ಕೊಳ್ಳೋ ಹಾಗಿಲ್ಲ. ಇಲ್ಲ. ಬಾದುಷಾಗೆ ಮಾತ್ರ ಅರ್ಧದಷ್ಟು ಮಾತ್ರ ಕಾದಾಗ ಇದು ನಿಧಾನಕ್ಕೆ ಬೇಯ ಅಂತ. ಓಕೆ. ಸ್ವೀಟ್. ಸೊ ಹೇಗೆ ಅಂದರೆ ಎಣ್ಣೆ ಬಿಸಿ ಆಗ್ತಾನೆ ಆ ಬಾದುಷಾಗಳನ್ನ ಬೇಯಿಸುತ್ತೆ. ಹಾಗೆ ಹೇಳ್ಬೋದಾ? ಹೌದು ಸರ್. ಹೌದು. ಈಗ ಜಾಸ್ತಿ ಕಾವಾಯ್ತಂದ್ರೆ ಮೇಲೆ ಕೆಂಪಾಗಿ ಒಳಗೆ ಇಟ್ಟು ಹಂಗೆ ಇದ್ಬಿಡುತ್ತೆ. ಆಳದವರೆಗೂ ಬೇಯಬೇಕಲ್ಲ? ಬೇಯಬೇಕು. ಹಾಗಾಗಿ ಈ ಒಂದು ಅಂಶವನ್ನು ಪಾಲಿಸಬೇಕು. ಎಷ್ಟೊತ್ತು ತಗೊಳುತ್ತಣ್ಣ ಇದು ಬೇಯೋದಕ್ಕೆ ಅಂದಾಜು? ಏನಿಲ್ಲ ಅಂದರೆ ಒಂದು
15 ನಿಮಿಷ ತೊಗೊಳುತ್ತೆ ಸರ್. 15 ನಿಮಿಷ. 15-20 ನಿಮಿಷ ಬೇಕೇ ಬೇಕು. ಮುಂದೆ ತುಂಬ ತಾಳ್ಮೆಯಿಂದ ಕಾಯಬೇಕಾಗುತ್ತೆ, ಯಾಕೆಂತಂದರೆ ಇದು ಸುಮಾರು 15 ನಿಮಿಷ ತಗೊಳುತ್ತೆ ಈ ಬಾಲುಷಾ ಬೇಯೋದಕ್ಕೆ. ಅದು ಕೂಡ ಮಂದ ಉರಿಯಲ್ಲೇ ಅಲ್ವಾ ಅಣ್ಣ? ಸಿಮ್ಮಲ್ಲೇ ಇದೆ ಅಲ್ವಾ? ಹೌದು, ಸಿಮ್ಮಲ್ಲೇ ಇದೆ. ಎಣ್ಣೆ ಅರ್ಧ ಕಾದಿದೆ, ಸಿಮ್ಮಲ್ಲಿದೆ. ಹೌದು, ನಿಧಾನಕ್ಕೆ ಬೇಯ್ತಾ ಎಲ್ಲ ಮೇಲೆ ಬರ್ತವೆ. ಅದು ಬೆಂದಿದೆ ಅಂತ ಗೊತ್ತಾಗೋ ಕಾರಣ ಏನಂತಂದರೆ ಅದು ಬಣ್ಣನೇ ಚೇಂಜ್ ಆಗೋಗುತ್ತೆ. ಸೊ ಈಗ ತಳದಿಂದ ಸ್ವಲ್ಪ ಮೇಲಕ್ಕೆ ಬರೋದು ನಮಗೆ ಕಂಡು ಬರ್ತಾ ಇದೆ ಬಾಲುಷಾಗಳು. ದಿನಕ್ಕೆ ಇದು ಬಾಲುಷಾ ಎಷ್ಟು ಕೆಜಿ ಅಷ್ಟು ಸೇಲ್ ಆಗುತ್ತಣ್ಣ ಇಲ್ಲಿ? ಸರ್ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 8-9 kg ಹೋಗುತ್ತೆ. ಇದು 8-9 kg. ಬಾದಾಮ್ ಪುರಿ ಬಾದುಷಾ 8-9 kg ಹೋಗುತ್ತೆ. ಮೈಸೂರು ಪಾಕು ನಾವು ಟೈಮ್ ಆಗಲ್ಲ ಸರ್, ಎಷ್ಟು ಮಾಡಿದ್ರು ಖಾಲಿ ಆಗುತ್ತೆ. ಬಟ್ ಟೈಮ್ ಆಗಲ್ಲ ನಮಗೆ ಬೇರೆ ಐಟಮ್ ಮಾಡ್ಕೊಳ್ಳೋಕ್ಕೆ. ಹಂಗಾಗಿ ನಮಗೆ ಅದು ಎಷ್ಟು ಬೇಕೋ ಅಷ್ಟು ಬೇರೆ ಎಲ್ಲ ಅಡ್ಜಸ್ಟ್ ಆಗೋಕ್ಕೋಸ್ಕರ ನಾವು ಎಲ್ಲ 2-2 kg ಇಟ್ಟಿನ ಮಾಡ್ತೀವಿ. ಇದು ಅಡಿಗೆ ಬೆಂದ್ಮೇಲೆ ಈ ಥರ ತಿರುಗಿಸಾಕಿ ಅಲ್ಲೂ ಫುಲ್ ಬೇಯಿಸ್ತೀವಿ. ಒಂದು ಬದಿಗೆ ಬಣ್ಣ ಬದಲಾಗಬೇಕು ಸರ್. ಈಗ ಉದಾಹರಣೆಗೆ ಇಲ್ಲಿದೆಯಲ್ಲ, ಈ ಥರ ಆಗ್ಬೇಕು ಸರ್. ಈ ಥರ ಓಕೆ, ನಿಧಾನವಾಗಿ ಬೇಯಬೇಕು. ಜಾಸ್ತಿ ಕಾವು ಇರಂಗಿಲ್ಲ ಅದಕ್ಕೆ. ಓಕೆ, ಇಲ್ಲ ಮೇಲಷ್ಟೇ ಕಲರ್ ಚೇಂಜ್ ಆಗಿ ಒಳಗಡೆ ಹಿಟ್ಟು ಹಂಗೆ ಇರುತ್ತೆ. ಸೊ ಒಂದು ಕಡೆಯಲ್ಲಿ ಅಂತಂದರೆ ಕೆಳಗಿನ ಭಾಗ ಈಗ ಕಂದು ಬಣ್ಣಕ್ಕೆ ತಿರುಗಿರೋದು ಗೊತ್ತಾಗ್ತಾ ಇದೆ. ಹೌದು, ಈಗ ತಿರುಗಿಸ್ಕೊಳ್ತಾ ಇದ್ದೀರಾ? ಹೌದು ಸರ್. ಎಸ್, ಬಿಸ್ಕೆಟ್ ಕಲರಿಗೆ ಅಂತ ಹೇಳ್ಬೋದಲ್ವಾ? ಹೌದು ಸರ್, ಬಿಸ್ಕೆಟ್ ಕಲರಿಗೆ ಬರಬೇಕಿದೆ. ವೀಕ್ಷಕರೇ, ಒಂದು ಕಡೆ ಇಲ್ಲಿ ಬಾಲುಷಾ ಸಿದ್ಧಗೊಳ್ತಾ ಇದ್ರೆ, ಇನ್ನೊಂದು ಕಡೆ ನಾವು ನೋಡಬಹುದು ಗ್ರಾಹಕರು ಕಾಯ್ತಾ ಇದ್ದಾರೆ. ಯಾವ ಸ್ವೀಟ್ ಇದೆ ಅಂತ ಕೇಳ್ತಾರೆ. ಇಂಥದ್ದೇ ಅಂತಲ್ಲ, ಯಾವುದಿದ್ರೂ ತೊಗೊಂಡು ಹೋಗಿ ಬಂದಿರ್ತಾರೆ. ಅವ್ರ ಮನಸ್ಸಲ್ಲಿ ಏನಪ್ಪ ಅಂತಂದ್ರೆ ಯಾವ ಸ್ವೀಟು ಸಿಕ್ಕರೆ ಸಾಕಪ್ಪ ನಮ್ಮ ಸುನೀಲ್ ಖಾರ ಮಂಡಕ್ಕಿ ಅಂಗಡಿಯಲ್ಲಿ ಅಂತ ತಾಳ್ಮೆಯಿಂದ ಕಾಯ್ತಾ ಇರೋವಂಥದ್ದನ್ನು ನೋಡೋದಕ್ಕೆ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ. ಸೊ ಈಗ ಎಲ್ಲ ಬಾಲುಷಾಗಳನ್ನು ತಿರುಗಿಸಿ ಹಾಕೊಂಡ್ರಿ ಅಲ್ವಾ ಗಣೇಶ್ ಅವರೇ? ಹೌದು ಸರ್. ಅದು ಎರಡು ಕಡೆ, ಹೌದು, ಎರಡು ಬದಿಯಲ್ಲೂ ಈಗ ಫುಲ್ ಡ್ರೈ ಆಗಿದೆ. ಓಕೆ, ಬಿಸ್ಕೆಟ್ ಬಣ್ಣಕ್ಕೆ ತಿರುಗಿದೆ. ಇನ್ನೊಂದು 2-3 ನಿಮಿಷ ಬಿಟ್ಟು ಓಕೆ ಪಾನಕದಲ್ಲಿ ಹಾಕ್ಬಿಡ್ತೀನಿ. ಹೌದಾ ಸರ್, ಎಲ್ಲ ಕಡೆ ಬಣ್ಣ ತಿರುಗಿದೆ. ಹೌದು, ಅಂದರೆ ಪೂರ್ತಿ ಕೆಂಪಾಗೋ ಕರ್ಕೋಬಾರ್ದಲ್ಲ? ಕರ್ಕೋಬಾರ್ದು ಸರ್. ಒಂದು 75% ಅಷ್ಟೇ ಕರ್ಕೋಬೇಕು. ಪ್ರಾರಂಭದಿಂದ ನಾವು ನೋಡ್ತಾ ಇದ್ದೇವೆ, ಇದು ಎಣ್ಣೆ ಕೇವಲ ಅರ್ಧದಷ್ಟು ಮಾತ್ರ ಬಿಸಿಯಾಗಿದೆ, ಪೂರ್ತಿ ಬಿಸಿಯಾಗಿಲ್ಲ. ಇಲ್ಲ, ಮೊದಲಿಗೆ ಎಣ್ಣೆ ಬಿಸಿ ಮಾಡ್ಕೊಳ್ಳುವಾಗ ಜೋರಾಗಿಟ್ಟಿದ್ರು ಫ್ಲೇಮು. ಒಮ್ಮೆ ಇವರೇನು ಬಾಲುಷಾಗಳನ್ನು ಹಾಕೊಂಡ್ರಲ್ಲ, ಆಗಿಂದ ಇದು ಫುಲ್ ಸಿಮ್ಮಿಗೆ ಇಟ್ಕೊಂಡಿದ್ದಾರೆ. ಹೌದು ಸರ್. ಮಧ್ಯದಲ್ಲಿ ನೀವು ಹೆಚ್ಚೇನು ಅದನ್ನು ಜಾಲ್ಸ ಸೌಟಿಂದ ಮುಟ್ಟಕ್ಕೆ ಹೋಗಲಿಲ್ಲ ಅಲ್ಲಣ್ಣ? ಹೌದು ಸರ್. ಬರೀ ಕಡ್ಡಿಯಿಂದ ತಿರುಗಿಸ್ಕೊಂಡಿದ್ರಿ ಅಷ್ಟೇ. ಈಗ ಅಂದರೆ ಈ ಹಂತಕ್ಕೆ ಬಂದ ಮೇಲೇ ಜಾಲ್ಸ ಸೌಟ್ ಹಾಕೊಂಡಿದ್ದೀರಾ ನೀವು? ಹೌದೌದು. ಯಾಕಂದರೆ ಈಗ ಒಂದು 2 ನಿಮಿಷ ನಾನು ಈ ಥರ ಎಲ್ಲ ಇದನ್ನು ಮಾಡಿ ಆಮೇಲೆ ಪಾನಕದಲ್ಲಿ ಹಾಕ್ಬಿಡ್ತೀನಿ ನಾನು. ತಾವು ಹೇಳಿದಾಗೆ ಒಂದು 20ರಿಂದ 25 ನಿಮಿಷ ತಗೊಳ್ತು ಇದು ಕರಿಯೋದಕ್ಕೆ ಎರಡೂ ಬದಿಯಲ್ಲೂ. ಪಾಕನ ಈ ಥರ ಎತ್ತಾಕೊಳ್ಳೋದು ಭಾಳ ಮುಖ್ಯ ಅಂತೀರಣ್ಣ? ಹೌದು ಸರ್. ನಾನು ಬಾದುಷಾ ತೆಗಿತಾ ಇದ್ದೀನಿ. ಓಕೆ, ಸೊ ಈ ಒಂದು ಕಲರಿಗೆ ಬಂದಾದಮೇಲೆ ಬಾಲುಷಾಗಳನ್ನು ತೆಗೆದು ಬಿಡೋದು, ಎಣ್ಣೆಯಿಂದ ತೆಗೆದು ಬಿಡೋದು. ಸೊ ನೇರವಾಗಿ ಅವುಗಳನ್ನು ಪಾಕಕ್ಕೆ ಹಾಕಲಾಗುತ್ತೆ. ಹೌದು ಸರ್. ಸ್ಮೆಲ್ ಹೆಂಗೆ ಬರ್ತಿದೆ ಸರ್? ಎಸ್, ಘಮ ಘಮ. ಎಸ್, ಈಗಾಗಲೇ ಬಾಯಲ್ಲಿ ನೀರು ಉರ್ತಾ ಇದೆ. ಆದರೆ ನಾವು ತಾಳ್ಮೆಯಿಂದ ಇನ್ನೊಂದು ಸ್ವಲ್ಪ ಕಾಯಲೇಬೇಕು. ಈ ಬಾಲುಷಾಗಳು ಪಾಕವನ್ನು ಹೀರ್ಕೊಳ್ಳೋವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು. ಹೌದು ಸರ್. ಪಾಕಕ್ಕೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಕೈ ಆಡ್ಬೇಕಣ್ಣ? ಹೌದು ಸರ್. ಪಾಕಕ್ಕೆ ಹಾಕಿದ್ಮೇಲೆ ಎಷ್ಟೊತ್ತು ಪಾಕದಲ್ಲಿರ್ಬೇಕಣ್ಣ ಇದು? ಒಂದು 10-15 ನಿಮಿಷ. 10ರಿಂದ 15 ನಿಮಿಷ. ಹಾಂ. ಸೊ ಗಣೇಶ್ವರ, ಈಗ ಎಷ್ಟೊಂದು 20 ನಿಮಿಷ ಆಯ್ತಾ ಆಯ್ತು ಸರ್ ಪಾಕದಲ್ಲಿ ಈ ಬಾಲುಷಾಗಳನ್ನು ಹಾಕ್ಕೊಂಡು? ಹೌದು ಸರ್. ಓಕೆ, ತೆಗಿತೀನಿ ನೋಡಿರಿ. ಓಕೆ, ಸೊ ಮುಟ್ಟು ನೋಡಿದ್ರೆ ಮೆತ್ತಗಾಗಿರುತ್ತೆ, ಆ ಒಂದು ಹಂತದಲ್ಲಿ ತಕ್ಕೋಬೋದು. ಹೌದು ಸರ್. ಅಥವಾ ಕೆಲವರು ಮೇಲೆ ಬಣ್ಣ ನೋಟದಲ್ಲೇ ಬಣ್ಣ ಬದಲಾಗಿರೋದ್ರಿಂದನೇ ಕಂಡು ಹಿಡ್ಕೊಂಡ್ಬಿಡ್ತಾರೆ. ಹೌದು ಸರ್. ಇದ್ರ ಮೇಲ್ಗಡೆ ಗಾರ್ನಿಷ್ ಮಾಡೋದಕ್ಕೆ ಕೊಕೊನಟ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದಾರೆ. ಬಾದುಷಾ ರೆಡಿ. ಓಕೆ, ಬಾಲುಷಾ ಈಗ ಸಿದ್ಧಗೊಂಡಿವೆ. ಹೌದು ಸರ್. ಆರಿದ ಮೇಲೆ ಇವುಗಳನ್ನು ಸವಿಬಹುದು. ಸೊ ವೀಕ್ಷಕರೇ, ಇಷ್ಟೊತ್ತು ಸುನೀಲ್ ಖಾರ ಮಂಡಕ್ಕಿ ಹೋಟೆಲ್ನಲ್ಲಿ ಯಾವ ರೀತಿ ಬಾಲುಷಾ ಸಿದ್ಧಗೊಳ್ಳುತ್ತೆ ಎನ್ನುವಂತಹ ಪ್ರಕ್ರಿಯೆಯನ್ನು ನೋಡಿದ್ವಿ. ಈಗ ಬಾಲುಷಾನ ಸವಿದು ನೋಡುವಂತಹ ಸಮಯ, ಈ ಬಾಲುಷಾದ ರುಚಿಯನ್ನು ನೋಡುವಂತಹ ಸುಸಂದರ್ಭ. ಬನ್ನಿ, ಈಗ ತಡ ಮಾಡ್ದೇನೆ ಬಾಲುಷಾ ನಿಜಕ್ಕೂ ಯಾವ ರೀತಿ ರುಚಿಸುತ್ತೆ ಇಲ್ಲಿ ಅಂತ ನೋಡೋಣ. ಮೇಲ್ನೋಟಕ್ಕೆ ಇದು ತುಂಬ ಶೈನಿಯಾಗಿ ತುಂಬಾ ಆಕರ್ಷಕವಾಗಿ ಕಂಡು ಬರ್ತಾ ಇದೆ. ಚೆನ್ನಾಗಿ ಇದು ಪಾಕವನ್ನು ಹೀರ್ಕೊಂಡಿದೆ ಅನ್ನೋ ಥರ ಅನ್ನಿಸ್ತಾ ಇದೆ. ಮುರಿತಾ ಇದ್ದ ಹಾಗೇ ರಸರಸವಾಗಿ ಒಂದು ಸ್ವಲ್ಪ ಪಾಕ ನನ್ನ ಕೈಗೆ ಹತ್ತುತ್ತಾ ಇದ್ದು, ಇದು ಒಳ್ಳೆ ಬಣ್ಣ ಆಕರ್ಷಕವಾಗಿದೆ. ಬನ್ನಿ.
ಹಾಂ, ಸ್ವೀಟು ತುಂಬ ಚೆನ್ನಾಗಿದೆ ಅಂತಂದರೆ ಮೈಲ್ಡಾಗಿದ್ದು ಈ ಬಾಲುಷಾ ಹದವಾಗಿ ಎಣ್ಣೆಯಲ್ಲಿ ಬೆಂದಿರೋದು ನನಗೆ ಗೊತ್ತಾಗ್ತಾ ಇದೆ. ಒಳಗಿನವರೆಗೂ ಈ ಬಾಲುಷಾ ಚೆನ್ನಾಗಿ ಬೆಂದಿದೆ, ಜೊತೆಗೆ ಪಾಕವನ್ನು ಕೂಡ ಚೆನ್ನಾಗಿ ಹೀರ್ಕೊಂಡಿದೆ. ಯಾವುದೇ ಸ್ವೀಟು ನನ್ನ ಪ್ರಕಾರ ಯಾವ ರೀತಿ ಇರಬೇಕು ಅಂತಂದರೆ ಸ್ವೀಟ್ ಮೈಲ್ಡಾಗಿರಬೇಕು. ತಿಂತ ಅದನ್ನು ಆಸ್ವಾದಿಸೋ ಹಾಗಿರಬೇಕು. ಏಕದಮ್ ಮೊದಲನೇ ತುತ್ತಿಗೆ ನಮಗೆ ಸ್ವೀಟು ಹೊಡೆದ್ಬಿಟ್ರೆ ಮಜಾ ಬರೋದಿಲ್ಲ. ಇದರ ಸ್ವೀಟು ಅಷ್ಟೇ ತುಂಬ ಮೈಲ್ಡಾಗಿದ್ದು ಒಳ್ಳೆ ರುಚಿ ಕೊಡ್ತಾ ಇದೆ. ಬಹಳ ಅದ್ಭುತವಾಗಿದೆ. ನೀವು ಕೂಡ ಒಮ್ಮೆ ಇಲ್ಲಿಗೆ ಬಂದುಬಿಟ್ಟು ಬಾಲುಷಾನ ತಿಂದು ನೋಡಿ, ಖಂಡಿತವಾಗ್ಲೂ ನಿಮಗೆ ಇಲ್ಲಿಯ ಬಾಲುಷಾ ಇಷ್ಟ ಆಗೇ ಆಗುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ಈ ಒಂದು ಸಂಚಿಕೆಯಲ್ಲಿ ಬೆಣ್ಣೆನಗರಿ ದಾವಣಗೆರೆಯ ವಿದ್ಯಾನಗರದಲ್ಲಿರುವಂತಹ ಸುನೀಲ್ ಖಾರ ಮಂಡಕ್ಕಿ ಅಂಗಡಿಗೆ ಭೇಟಿ ನೀಡಿ ಇಲ್ಲಿ ಯಾವ ರೀತಿ ಬಾಲುಷಾ ಸಿದ್ಧಗೊಳ್ಳುತ್ತೆ ಎನ್ನುವಂತಹ ಸಂಪೂರ್ಣ ರೆಸಿಪಿಯನ್ನು ನೋಡಿದ್ವಿ. ಜೊತೆಗೆ ಬಾಲುಷಾ ರುಚಿ ಯಾವ ರೀತಿ ಇರುತ್ತೆ ಅಂತ ನಾನು ತಿಂದುಬಿಟ್ಟು ತಮಗೆ ತಿಳಿಸ್ದೆ. ನಿಮಗೂ ಕೂಡ ಅವಕಾಶ ಸಿಕ್ಕಾಗ ಒಮ್ಮೆ ಸುನೀಲ್ ಖಾರ ಮಂಡಕ್ಕಿ ಅಂಗಡಿಗೆ ಭೇಟಿ ನೀಡಿ ಇಲ್ಲಿ ಸಿಗುವಂತಹ ಬಾಲುಷಾನ ತಿಂದು ನೋಡಿ, ಖಂಡಿತವಾಗ್ಲೂ ತಮಗೆ ಇಷ್ಟ ಆಗೇ ಆಗುತ್ತೆ. ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ಅಂತ ಮನವಿಯನ್ನು ಮಾಡ್ಕೊಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.